ಹಾಡಿರೋ ಹಾಡು ಇಲ್ಲಿ ಕೇಳೋದಕ್ಕೆ ಹೇಗೆ ಸಾಧ್ಯ? ಯಾಕೋ ಇವತ್ತು ತುಂಬಾ ನೆನಪಾಗ್ತಾ ಇದೆಯಾ ಶಾಂತಲ? ನೀನು ನನ್ನಿಂದ ದೂರವಾಗಿದೆಯಾ ಅಂತ ಅನ್ನಿಸ್ತಾನೆ ಇಲ್ಲ. ನನ್ನ ಸುತ್ತಮುತ್ತ ನನ್ನೊಳಗೆ ಇದೆಯಾ ಅಂತ ಅನ್ನಿಸ್ತಾ ಇದೆ. ಹೌದು ಮಾವ, ಕರೆಕ್ಟ್. ಬರೀ ಅಷ್ಟು ಮಾತ್ರ ಅಲ್ಲ, ಶೌರ್ಯ ಇನ್ನೊಬ್ರಿಗೆ ಒಳ್ಳೇದು ಬಯಸಿದ್ದಕ್ಕೆ ಅವನಿಗೆ ಒಳ್ಳೇದಾಯ್ತು, ಈ ಮನೆಗೂ ಒಳ್ಳೇದಾಯ್ತು ಅಲ್ವಾ? ಮತ್ತೆ ಈಗ ಕಂಪ್ನಿ ಮತ್ತೆ ಶುರುವಾಗ್ತಿದೆ, ಮನೆ ಸಮಸ್ಯೆಗಳು ಒಂದೊಂದಾಗಿ ಬಗೆಹರಿದಿದೆ. ಇದಕ್ಕೆಲ್ಲ ಮುಖ್ಯ ಕಾರಣ ಯಾರು? ಶೌರ್ಯ. ಬರೀ ಶೌರ್ಯ ಮಾತ್ರ ಅಲ್ಲ ಮಾವ, ಅನು ಕೂಡ ಇದಕ್ಕೆ ಕಾರಣ. ಅನು ಶೌರ್ಯನ ಬೆನ್ನಿಂದ ನಿಂತು ಕಂಪ್ನಿ ವ್ಯವಹಾರಗಳನ್ನೆಲ್ಲ ನೋಡ್ಕೋತಾಳೆ. ಅದಕ್ಕೆ ತಾನೇ ಶೌರ್ಯಂಗೆ ಇದನ್ನೆಲ್ಲ ಮಾಡೋಕ್ಕಾಗ್ತಾ ಇರೋದು. ಕರೆಕ್ಟ್ ಅನಂತ. ಅದಕ್ಕೆ ನಾವು ಈ ಮನೇಲಿ ಇದ್ಕೊಂಡು ಶೌರ್ಯನ್ಗಾಗ್ಲಿ ಅನ್ನುಗಾಗ್ಲಿ ಒಂದು ಪುಟ್ಟದಾಗಿ ಏನಾದ್ರು ಸೇವೆ ಮಾಡಬೇಕು ತಾನೆ. ಏನು ಸೇವೆನಾ? ನೀವು ನನಗೆ ಸೇವೆ ಮಾಡೋದಾ? ಅದೆಲ್ಲ ಏನು ಅಗತ್ಯ ಇಲ್ಲ. ಅದು ನಿನ್ನ ದೊಡ್ಡ ಗುಣ. ತಾನೇ ನಿನಗೆ ಅನ್ನುಗೆ ಏನ್ ಸೇವೆ ಮಾಡಕ್ಕಾಗತ್ತೆ? ಇದನ್ನೆಲ್ಲ ಸೇವೆ ಅನ್ಬಾರ್ದು, ಪ್ರೀತಿ ಪ್ರೀತಿ ಅನ್ಬೇಕು. ಅದಕ್ಕೋಸ್ಕರ ನಾನು ಮತ್ತೆ ಅನಂತು ಸೇರಿ ನಿನಗೂ ಅನಗೂ ಕುಡಿಲಿ ಅಂತೇಳಿ ಎನರ್ಜಿ ಡ್ರಿಂಕ್ ರೆಡಿ ಮಾಡಿದ್ದೀವಿ. ಎನರ್ಜಿ ಡ್ರಿಂಕಾ? ಅದು ನನಗೋಸ್ಕರ? ನಿಮ್ಮಿಬ್ಬರ ಮಾತುಗಳೇ ಯಾಕೋ ವಿಚಿತ್ರವಾಗಿದೆ. ಶೌರ್ಯ, ಯಾಕೆ ಅನ್ಕೋತೀಯ? ನಿನ್ನಿಂದ ಎಷ್ಟೋ ಪಾಠಗಳನ್ನ ನಾನು ಕಲ್ತಿದ್ದೀನಿ. ಮನ್ಸಾರೆ ಇನ್ನೊಬ್ರಿಗೆ ಸಹಾಯ ಮಾಡಿದರೆ ಆ ದೇವ್ರು ಕೂಡ ನಮಗೆ ತಿರುಗಿ ಸಹಾಯ ಮಾಡ್ತಾರೆ ಅಂತ ಕಲ್ತ್ಕೊಂಡಿದ್ದೀನಿ. ನೀನು ನಮಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತೀಯಲ್ವಾ, ಅದಕ್ಕೋಸ್ಕರ ಕಣ್ಣು. ನೋಡಿ, ನಿಮ್ಮಿಬ್ಬರ ಪ್ರೀತಿ ನಿಮ್ಮ ಮನಸ್ಸಲ್ಲೇ ಇಟ್ಕೊಳ್ಳಿ. ತೋರಿಸೋವಂಥ ಅಗತ್ಯ ಏನು ಬೇಕಾಗಿಲ್ಲ. ಈ ಜ್ಯೂಸನ್ನ ನೀವಿಬ್ಬರೇ ಕುಡೀರಿ. ಏನ ನಾವು ಕುಡಿಯೋದಾ? ಛೇ 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 ಛೇ, ನಿಮಗೆ ಅಂತ ಮಾಡಿರೋ ಡ್ರಿಂಕ್ನ ನಾವು ಕುಡಿಯೋಕ್ಕಾಗುತ್ತೆ ಶೌರ್ಯ? ಹೌದು ಶೌರ್ಯ, ನೀನು ಈ ಜ್ಯೂಸ್ ತಗೋ, ನೀನು ಮತ್ತೆ ಅವನು ಇಬ್ರು ಕುಡೀರಿ. ಬೇಡ ಅಂತ ಹೇಳ್ತಿದ್ದೀನಲ್ವಾ, ನನಗೆ ಇದೆಲ್ಲ ಕುಡ್ದು ಅಭ್ಯಾಸ ಇಲ್ಲ. ನೈಟ್ ನನಗೆ ಹಾಲು ಕುಡ್ದು ಅಭ್ಯಾಸ, ಹಾಲು ಕುಡ್ದು ಮಲ್ಕೊಳ್ತೀನಿ. ಶೌರ್ಯ, ಇವತ್ತು ಒಂದಿನ ಈ ಜ್ಯೂಸ್ ಕುಡಿ, ಇದು ಹಾಲಿಗಿಂತ ಒಳ್ಳೇದು. ಇದನ್ನ ಕುಡಿದ್ಮೇಲೆ ನಿನ್ನ ಸುಸ್ತು ಆಯಾಸ ಎಲ್ಲ ಕಡಿಮೆ ಆಗುತ್ತೆ. ತುಂಬಾ ಎನರ್ಜಿ ಇದೆ ಇದಕ್ಕೆ. ಆಯ್ತು ಸರಿ, ನೀವಿಷ್ಟು ಹೇಳ್ತಾ ಇದ್ದೀರಾ ಅಂತಂದ್ಮೇಲೆ ಈ ಡ್ರಿಂಕ್ನ ತಗೊಂಡು ಹೋಗ್ತೀನಿ. ನಿನ್ನಿಂದ ದೂರ ಆಗಿ ತಪ್ಪು ಮಾಡಿಬಿಟ್ಟೆ ಶಾಂತಲ. ನನ್ನ ಮನಸ್ಸು ಮತ್ತೆ ನಿನ್ನನ್ನು ಸೇರೋದಕ್ಕೆ ಹಾತೊರಿತಾ ಇದೆ. ಎಲ್ಲಿದೆಯಾ ಶಾಂತಲ? ಹೇಗಿದೆಯಾ ಶಾಂತಲ? ನನ್ನ ಪಾಲಿನ ದೇವ್ರು, ನನ್ನ ಜೀವ, ನನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದವರು, ನನ್ನ ಗಂಡ ಇಲ್ಲಿದ್ದಾರ? ಶಾಂತಲ, ನಿನ್ನ ಜೊತೆ ನನ್ನ ಮದುವೆ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಹಾಳಾದ ವಿಧಿ ನಮ್ಮ ಜೀವನನೇ ಬದಲಾಯಿಸ್ಬಿಡ್ತು. ಬೇರೆ ದಾರಿನೇ ಇಲ್ಲದೆ ಮಾಧುರಿನ ಮದುವೆ ಆದೆ. ನಾನು ಸಾಯೋದಕ್ಕೂ ಮುಂಚೆ
ಒಂದು ಸಲ ನಿನ್ನನ್ನು ನೋಡಬೇಕು ಅಂದ್ಕೊಂಡಿದ್ದೀನಿ ಶಾಂತಲ. ನನ್ನ ಉಸಿರು ನಿಲ್ಲೋದಕ್ಕೂ ಮುಂಚೆ ನೀನ್ ನನ್ನ ಮುಂದೆ ಬರ್ತೀಯಲ್ವಾ? ನಾನು ನಿಮ್ಗೋಸ್ಕರನೇ ಕಾಯ್ತಾ ಇದ್ದೀನಿ, ನಿಮ್ಮನ್ನೇ ಹುಡುಕ್ತಾ ಅಲಿತಾ ಇದ್ದೀನಿ. ನಿಮ್ಮಷ್ಟೇ ದುಃಖ ನನ್ನ ಮನಸ್ಸಲ್ಲೇ ಇಟ್ಕೊಂಡಿದ್ದೀನಿ. ನೀವಾದ್ರೂ ಖುಷಿಯಾಗಿರ್ತೀರ ಅನ್ಕೊಂಡಿದ್ದೆ. ನೀವು ನನ್ನ ಹಾಗೆ ಸಂಕಟ ಪಡ್ತಿದ್ದೀರಾ, ನೋವು ಅನುಭವಿಸ್ತಿದ್ದೀರಾ.